ಹಾಯ್ ಸ್ನೇಹಿತರೆ, ನಮಸ್ತೆ. ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಸ್ನೇಹಿತರೆ, ನಾವೀಗಾಗಲೇ ದ್ವಿತೀಯ PUC ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಸರಣಿ ವಿಡಿಯೋಗಳ ಪ್ರಶ್ನೋತ್ತರಗಳನ್ನು 24 ವಿಡಿಯೋಗಳಲ್ಲಿ ಚರ್ಚೆ ಮಾಡಿದ್ದಾಗಿದೆ. ನೆಕ್ಸ್ಟ್ ಬಂದರೆ ಪ್ರಥಮ PUC ಪ್ರಪಂಚದ ಇತಿಹಾಸ ಅಂತೇಳಿ ಫಸ್ಟ್ PUCಯಲ್ಲಿರ್ತಕ್ಕಂಥದ್ದು ಸಿಲೆಬಸ್ಸಲ್ಲಿರ್ತಕ್ಕಂಥ ಕೆಲವೊಂದಷ್ಟು ವಿಚಾರಗಳು ಪದವಿ ಪೂರ್ವ ಶಿಕ್ಷಣ ಅಂದರೆ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರಾಗಲಿಕ್ಕೆ ಹೊರಟಿರ್ತಕ್ಕಂತಹವರಿಗೂ ಕೂಡ ಅಲ್ವಾ, ಪದವಿ ಪೂರ್ವ ಕಾಲೇಜಿನ ಅಥವಾ PU ಕಾಲೇಜ್ ಲೆಕ್ಚರರ್ ಆಗಲಿಕ್ಕೆ ಯಾರೆಲ್ಲ ಸ್ಟಡಿ ಮಾಡ್ತಿದ್ರೋ ಅವರಿಗೂ ಕೂಡ ಯೂಸ್ ಆಗ್ತಕ್ಕಂಥ ಒಂದು ಸಿಲೆಬಸ್ ಆಗಿರುತ್ತೆ ಈ ಒಂದು ಫಸ್ಟ್ PUC ವರ್ಲ್ಡ್ ಹಿಸ್ಟ್ರಿ. ಅದರಲ್ಲಿ ಒಂದಷ್ಟು ವಿಚಾರಗಳು ಏನಾಗಿದೆ ಇಲ್ಲಿ ಇನ್ಕ್ಲೂಡ್ ಆಗಿದೆ. ಅಂದರೆ ಫಸ್ಟ್ PUC ಇಲ್ಲಿ ಏನಾಗಿದೆ ಅಂತಂದರೆ ಒಂದಷ್ಟು ವಿಚಾರಗಳು ಆ ಸಿಲೆಬಸ್ನಲ್ಲಿ PU ಲೆಕ್ಚರರ್ ಸಿಲೆಬಸ್ ಏನಿದೆಯಲ್ಲ, ಹಿಸ್ಟ್ರಿ ಸಿಲೆಬಸ್ಸು, ಅದರಲ್ಲೂ ಕೂಡ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಈ ಒಂದು ಫಸ್ಟ್ PUC ಪ್ರಪಂಚದ ಇತಿಹಾಸದ ಒಂದು ವಿಡಿಯೋ ಸರಣಿಗಳನ್ನು ಈ ಒಂದು ವಿಡಿಯೋದಿಂದ ಆರಂಭ ಮಾಡ್ತಿದ್ದೀನಿ. ಇದು ವಿಡಿಯೋ 1 ಆಗಿರುತ್ತೆ. ಅಂದರೆ ಇನ್ನು ನೆಕ್ಸ್ಟು ಕಂಟಿನ್ಯೂಸ್ ಇರುತ್ತೆ. ನಾನು ಹೇಳ್ತಾ ಹೋಗ್ತೀನಿ PU ಲೆಕ್ಚರರ್ ಸಿಲೆಬಸ್ನಲ್ಲಿ ಯಾವ್ಯಾವ ಕವರ್ ಆಗುತ್ತೆ ಅಂತಕ್ಕಂಥ ವಿಚಾರವನ್ನು ಹೆಚ್ಚಿನ ಒತ್ತನ್ನು ಕೊಟ್ಟು ನಾನು ಹೇಳ್ತಾ ಹೋಗ್ತೀನಿ. ಅವುಗಳನ್ನು ನೀಟಾಗಿ ಅಬ್ಸರ್ವ್ ಮಾಡಿ. ಹಾಗೆ ಟೆಕ್ಸ್ಟ್ ಬುಕ್ಕನ್ನು ನೀವು ಸ್ಟಡಿ ಮಾಡಲಿಕ್ಕಾದರೆ ಸಿಲೆಬಸ್ ವೈಸು ನೀವು ಸ್ಟಡಿ ಮಾಡ್ಬೋದು. ತುಂಬ ಚೆನ್ನಾಗಿದೆ ಫಸ್ಟ್ PUC ವರ್ಲ್ಡ್ ಹಿಸ್ಟ್ರಿ. ಹಾಗಾಗಿ ಯಾರೆಲ್ಲ ಈ ಒಂದು ಪ್ರಿಪ್ರೇಷನನ್ನು ಮಾಡ್ತಾ ಇದ್ದೀರಾ PU ಲೆಕ್ಚರರ್ ಆಗಲಿಕ್ಕೆ, ಹಾಗೆ ಇನ್ನಿತರೆ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಐಚ್ಛಿಕ ವಿಷಯವಾಗಿ ಇತಿಹಾಸವನ್ನು ಅಧ್ಯಯನ ಮಾಡ್ತಾ ಇದ್ದೀರಾ ಅವರೆಲ್ಲರಿಗೂ ಕೂಡ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಮತ್ತು KSET ನೆಟ್ಟಲ್ಲಿ ವರ್ಲ್ಡ್ ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ ಕೇಳ್ತಕ್ಕಂಥ ಪ್ರಶ್ನೆಗಳ ಸಂಖ್ಯೆ ಕಡಿಮೆ ಆದ್ರೂ ಕೂಡ ಒಂದಷ್ಟು ಇಲ್ಲೊಂದು ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. ಬಟ್ PUC ಒಳಗಳಂತೂ ಅಂದರೆ PU ಕಾಲೇಜ್ ಲೆಕ್ಚರರ್ ಎಕ್ಸಾಮ್ನಲ್ಲಂತೂ ಕಂಪಲ್ಸರಿ ಪೇಪರ್ ಫಸ್ಟ್ನಲ್ಲಿ ಪಾರ್ಟ್ ಎನಲ್ಲೇ ಈ ಒಂದು ಲೆಸನ್ಗಳು ಇದೆ. ಹಾಗಾಗಿ ಇವುಗಳನ್ನು ನೀಟಾಗಿ ಅಬ್ಸರ್ವ್ ಮಾಡಿ. ಹಾಗಾಗಿ ಈ ಒಂದು ಪೀಠಿಕೆಯ ಭಾಗವಾಗಿರ್ತಕ್ಕಂಥ ಪ್ರಥಮ PUC ಪ್ರಪಂಚದ ಇತಿಹಾಸದ ಒಂದು ಸಿಲೆಬಸ್ನಲ್ಲಿರ್ತಕ್ಕಂಥ ಪ್ರಶ್ನೋತ್ತರಗಳನ್ನು ಒಂದೊಂದಾಗಿ ಇವತ್ತಿನ ಒಂದು ವಿಡಿಯೋ 1 ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ಹಾಗಾದರೆ ಏನೇನೆಲ್ಲ ವಿಷಯಗಳಿದೆ ಅವುಗಳನ್ನು ನಾವು ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಅದರ ಜೊತೆಯಲ್ಲಿ ನಾನು ಈ ವಿಡಿಯೋ ಕ್ಲಾಸ್ಗಳ ಜೊತೆಯಲ್ಲಿ ಏನು ಮಾಡ್ತೀನಿ ಅಂತಂದರೆ PU ಕಾಲೇಜ್ ಲೆಕ್ಚರರ್ ಸಿಲೆಬಸ್ನಲ್ಲಿ ಯಾವ್ಯಾವ ಟಾಪಿಕ್ಕಿಗೆ ಜಾಸ್ತಿ ಫೋಕಸ್ ಮಾಡಬೇಕು, ಆ ಒಂದು ಟಾಪಿಕ್ನಲ್ಲಿ ಏನೇನಿದೆ ಅನ್ನೋದ್ರ ಬಗ್ಗೆನೂ ಕೂಡ ಡಿಸ್ಕಷನ್ ಮಾಡ್ತಾ ಇರ್ತೀನಿ. ಯಾಕೆಂದರೆ ಸುಮ್ಮನೆ ನಾವು ಎಷ್ಟು ಇರುತ್ತೋ ಅಷ್ಟನ್ನು ಓದ್ಕೊಳ್ತಾ ಹೋಗೋದಕ್ಕಿಂತ ನಾವು ಆ ಬುಕ್ನಲ್ಲಿರೋದನ್ನು ಓದಿ ಹೆಚ್ಚಿನ ವಿಚಾರ ತಿಳ್ಕೊಳೋದಕ್ಕಿಂತ ಟಾಪಿಕ್ ವೈಸ್ ಅಂದರೆ ಸಿಲೆಬಸ್ ಟಾಪಿಕ್ ವೈಸು ಇಟ್ಕೊಂಡ್ರೆ ತುಂಬ ಯೂಸ್ ಆಗುತ್ತೆ. ಅದ್ರ ಜೊತೆಯಲ್ಲಿ ನಮಗೊಂದು ಕಾನ್ಫಿಡೆಂಟ್ ಬಿಲ್ಡ್ ಆಗುತ್ತೆ. ಅಂದರೆ ಈಗ ನೋಡಿ, ಪಾರ್ಟ್ 1 ಪೇಪರ್ 1 ಅಂತಿದೆ. ವಿಭಾಗ 1ನಲ್ಲಿ ಪೇಪರ್ 1 ಅಂತಿದೆ ಸಿಲೆಬಸ್ಸಲ್ಲಿ, PU ಲೆಕ್ಚರರ್ ಸಿಲೆಬಸ್ನಲ್ಲಿ. ಅದರಲ್ಲಿ ಅಧ್ಯಾಯ 1ರಲ್ಲಿ ಡೆಫಿನೇಷನ್ಸು, ಮತ್ತು ಅದರ ನೆಕ್ಸ್ಟು ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಇತಿಹಾಸ ಒಂದು ವಿಜ್ಞಾನನ ಅಥವಾ ಕಲೆನ, ಮತ್ತು ಇತಿಹಾಸದ ಒಂದು ಅರ್ಥ, ವ್ಯಾಖ್ಯೆ, ಸ್ವರೂಪಗಳೇನು ಅಂತೇಳಿ ಫಸ್ಟ್ ಲೆಸನನ್ನು ಕೊಡಲಾಗಿದೆ. ಸೊ ನಾನಿಲ್ಲಿ ಏನು ಹೇಳ್ತೀನಿ ಅಂದರೆ ಈ ಒಂದು PU ಲೆಕ್ಚರರ್ ಸಿಲೆಬಸ್ಸು ಸೇಮ್ ಇದೆ. ಯಾವುದರಲ್ಲಿ ಫಸ್ಟ್ PUC ಇತಿಹಾಸದಲ್ಲೂ ಕೂಡ ಸೇಮ್ ಇದೆ. ಅದು ಕೂಡ ರಿಲೇಟೆಡ್ ಆಗಿರುತ್ತೆ. ನೀವು ಓದಿದರೆ ಅಥವಾ ತಿಳ್ಕೊಂಡ್ರೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತೇಳಿ ಭಾವಿಸ್ತೀನಿ. ಸ್ನೇಹಿತರೆ, ನಾವೀಗಾಗಲೇ ಇಂದಿನ ವಿಡಿಯೋಗಳನ್ನು ದ್ವಿತೀಯ PUC ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ 24 ವಿಡಿಯೋಗಳನ್ನು ಕಂಪ್ಲೀಟಾಗಿ ಮಾಡಿ ಆಗಿದೆ. ಅವುಗಳನ್ನು ಯಾರು ವಾಚ್ ಮಾಡಿಲ್ಲ ವಾಚ್ ಮಾಡ್ಕೊಂಡು ಬನ್ನಿ. ಹಾಗೆ ಈ ಒಂದು ಮುಖ್ಯವಾಗಿ ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ನೋಡ್ತಿದ್ದಾರೆ ಎಲ್ರಿಗೂ ಕೂಡ ತುಂಬ ಧನ್ಯವಾದ. ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಪ್ರೆಸ್ ಮಾಡಿ, ವಿಡಿಯೋ ಎಂಡ್ವರೆಗೂ ವಾಚ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಏನಾದರೂ ಅಭಿಪ್ರಾಯಗಳಿದ್ರೆ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಬನ್ನಿ. ಹಾಗಾದರೆ ಈ ಒಂದು ವಿಡಿಯೋ ಕ್ಲಾಸನ್ನು ಶುರು ಮಾಡೋಣ. ಪ್ರಥಮ PUC ಪ್ರಪಂಚದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಆ್ಯಸ್ ಪರ್ ಸೇಮ್ ಸಿಲೆಬಸ್ PU ಕಾಲೇಜ್ ಲೆಕ್ಚರರ್ ಸಿಲೆಬಸ್ನಲ್ಲಿ ಇರ್ತಕ್ಕಂಥ ವಿಚಾರವನ್ನೇ ಕೈಗೆತ್ತಿಕೊಂಡು ಇದಕ್ಕೆ ಸೇಮ್ ಇರೋದ್ರಿಂದ ನಾನು ಹೇಳ್ತಾ ಇರ್ತಕ್ಕಂಥದ್ದು ಗಮನಿಸಿ.
ಇಲ್ಲಿ ನೋಡಿ, ಇಲ್ಲಿ ಗಮನಿಸ್ಬೋದು ನೀವು PUC ಸಿಲೆಬಸ್ಸಲ್ಲಿ ಏನೇನಿದೆ ಅಂತ. ಎಸ್ ಫರ್ ಸೇಮ್ ಸಿಲೆಬಸ್ ಇನ್ PU ಕಾಲೇಜ್ ಲೆಕ್ಚರರ್ ಅಲ್ವಾ, ನೋಡಿ ಗಮನಿಸಿ. ಹಾಗಾಗಿ ಇದು ಯೂಸ್ಫುಲ್ ಆಗುತ್ತೆ. ಡಿಸ್ಕಷನ್ ಮಾಡ್ತಾ ಹೋಗೋಣ ಬನ್ನಿ. ಹಾಗಾದರೆ ಮೊದಲನೇದಾಗಿ ನೋಡಿ, ಅಧ್ಯಾಯ 1 ಪೀಠಿಕೆ. ಇಲ್ಲಿ ಒಂದು ವಾಕ್ಯದ ಪ್ರಶ್ನೋತ್ತರಗಳನ್ನು ಕೊಡಲಾಗಿದೆ. ಅದಕ್ಕಿಂತ ಹಿಂದೆ ನಾವು ಒಂದಷ್ಟು ಅಂಶಗಳನ್ನು ಗಮನಿಸಬೇಕಾಗುತ್ತೆ. ಏನಪ್ಪ ಅಂತಂದರೆ, ಇತಿಹಾಸದ ಅರ್ಥವನ್ನು ಕೇಳಿದರೆ, ಅದರ ಸ್ವರೂಪವನ್ನು ಕೇಳಿದರೆ, ಅದರ ಜೊತೆಯಲ್ಲಿ ಇತಿಹಾಸ ಒಂದು ವಿಜ್ಞಾನನ ಅಥವಾ ಕಲೆನ ಅಂತ ಕೇಳಿದರೆ, ಅದಕ್ಕೆ ಬಿಫೋರ್ ನಾವು ಹಿಸ್ಟ್ರಿ ಅಂದ್ರೇನು, ಅದರ ಒಂದು ಇತಿಹಾಸ ಎಂಬಂಥ ಪದ ಯಾವ ಒಂದು ಪದಗಳಿಂದ ಬಂದಿದೆ ಅಂತೇಳಿ ಒಂದಷ್ಟು ವಿಚಾರಗಳನ್ನು ತಿಳಿಯೋಣ. ಅಂದರೆ ಇತಿಹಾಸ ಮಾನವನ ಒಂದು ಜ್ಞಾನದ ಶಾಖೆಗಳಲ್ಲಿ ಒಂದಾಗಿದ್ದು, ಈ ಒಂದು ಹಿಸ್ಟ್ರಿ ಎಂಬಂಥ ಪದ ಗ್ರೀಕ್ ಭಾಷೆಯಿಂದ ಬಂದಿದೆ. ಯಾವ ಭಾಷೆಯಿಂದ ಬಂದಿದೆ? ಗ್ರೀಕ್ ಭಾಷೆಯಿಂದ ಬಂದಿದ್ದು. ಇದು ಗ್ರೀಕ್ ಮೂಲದ ಹಿಸ್ಟೋರಿಯಾ ಎಂಬಂಥ ಒಂದು ಪದದಿಂದ ಬಂದಿದೆ, ಮೂಲದಿಂದ. ಹಿಸ್ಟೋರಿಯಾ ಅಂದರೆ ಏನಂತಂದರೆ ವಿಚಾರಣೆ ಅಥವಾ ತನಿಖೆ ಅಂತ ಅರ್ಥ. ವಿಚಾರಣೆ ಅಥವಾ ತನಿಖೆ ಮಾಡುವುದು ಎಂದರ್ಥ. ಅಂದರೆ ಇತಿಹಾಸ ಎಂಬಂಥ ಪದ ಗ್ರೀಕ್ ಭಾಷೆಯಿಂದ ಬಂದಿದ್ದು, ಗ್ರೀಕ್ ಭಾಷೆ ಹಿಸ್ಟೋರಿಯಾ ಎಂಬ ಮೂಲದಿಂದ ಬಂದಿದೆ. ಹಿಸ್ಟೋರಿಯಾ ಅಂದರೆ ವಿಚಾರಣೆ ಅಥವಾ ತನಿಖೆ ಎಂದರ್ಥ ಅಲ್ವಾ. ಈ ಒಂದು ಸಂಸ್ಕೃತದಲ್ಲಿ ನಾವು ಮುಖ್ಯವಾಗಿ ಖಚಿತವಾಗಿ ಘಟಿಸಿದ ಘಟನೆಗಳು ಅಂತೇಳಿ ಕರಿತೀವಿ. ಹಾಗೆ ಸತ್ಯಾನ್ವೇಷಣೆಯ ಇತಿಹಾಸದ ಒಂದು ಪ್ರಮುಖ ಉದ್ದೇಶವಾಗಿದ್ದು, ವಿಶಾಲವಾದ ಅರ್ಥದಲ್ಲಿ ಇತಿಹಾಸವನ್ನು ನಾವು ಗಮನಿಸೋದಾದರೆ, ಇತಿಹಾಸ ಮಾನವನ ಜೀವನದ ಎಲ್ಲ ಆಯಾಮಗಳನ್ನು ಕುರಿತು ಅಧ್ಯಯನವನ್ನು ಮಾಡ್ತದೆ ಅಂತೇಳಿ ಹೇಳ್ಬೋದು. ಹಾಗೆ ವೈಜ್ಞಾನಿಕವಾಗಿ ಇತಿಹಾಸವನ್ನು ಮೊಟ್ಟ ಮೊದಲನೇ ಬಾರಿಗೆ ಬರೆಯುವಂಥ ಕಲೆ ಎಲ್ಲಿಂದ ಆರಂಭ ಆಯಿತು ಅಂದರೆ, ಯಾರಿಂದ ಆರಂಭ ಆಯಿತು ಅಂದರೆ, ಮೊದಲನೇದಾಗಿ ಗ್ರೀಕರಿಂದ ಆರಂಭ ಆಗುತ್ತೆ. ಹಾಗೆ ಗ್ರೀಕರಿಂದ ಆರಂಭವಾಗಿ ಇತಿಹಾಸವನ್ನು ಬರವಣಿಗೆ ರೂಪದಲ್ಲಿ ತರಲಿಕ್ಕೆ ಮೊದಲನೇದಾಗಿ ಆರಂಭಿಸಿದವರು ಯಾರು ಅಂದರೆ ಗ್ರೀಕರು. ಅದರಲ್ಲಿ ವಿಶೇಷವಾಗಿ ಗ್ರೀಕ್ ಇತಿಹಾಸಕಾರ ಹೆರೋಡೋಟಸ್ ಮೊದಲಿಗನಾಗಿರ್ತಾನೆ. ಹಾಗಾಗಿ ಇವನನ್ನು ಏನಂತ ಕರಿತೀವಿ? ಹೆರೋಡೋಟಸ್ನನ್ನು ಅಂತಂದರೆ, ಗ್ರೀಕರ ಹೆರೋಡೋಟಸ್ನನ್ನು ನಾವು ಇತಿಹಾಸದ ಪಿತಾಮಹ ಅಂತೇಳಿ ಕರಿತೀವಿ. ಇತಿಹಾಸದ ಪಿತಾಮಹ ಅಂತೇಳಿ ಕರಿತೀವಿ ಯಾರನ್ನ? ಹೆರೋಡೋಟಸ್ನನ್ನು. ಸೊ ಹಾಗಾಗಿ ಇದಿಷ್ಟು ಅಂಶಗಳನ್ನು ನಾವು ಪ್ರಮುಖವಾಗಿ ಗಮನಿಸ್ತೀವಿ. ಹಾಗಾದರೆ ಒಂದು ವಾಕ್ಯ, 2 ವಾಕ್ಯ ಮತ್ತು 5-6 ವಾಕ್ಯಗಳ ಒಂದು ಪ್ರಶ್ನೋತ್ತರಗಳನ್ನು ನಂತರದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಹಿಸ್ಟ್ರಿ ಎಂಬಂಥ ಒಂದು ಪದದ ಅರ್ಥ ಏನಪ್ಪ ಅಂದರೆ ವಿಚಾರಣೆ ಅಥವಾ ತನಿಖೆ ನಡೆಸೋದು ಅಂತೇಳಿ ಅರ್ಥ. ನೋಡಿ, ಹಿಸ್ಟ್ರಿ ಎಂಬಂಥ ಒಂದು ಪದವು ಯಾವ ಭಾಷೆಯಿಂದ ಬಂದಿದೆ ಅಂದರೆ ಗ್ರೀಕ್ ಭಾಷೆಯಿಂದ ಬಂದಿದೆ. ಹಿಸ್ಟ್ರಿ ಎಂಬಂಥ ಪದ ಯಾವ ಭಾಷೆಯಿಂದ ಬಂದಿದೆ? ಗ್ರೀಕ್ ಭಾಷೆಯಿಂದ ಬಂದಿದೆ. ಇತಿಹಾಸದ ಪಿತಾಮಹ ಅಂತ ಯಾರನ್ನು ಕರಿತೀವಿ? ಇತಿಹಾಸದ ಪಿತಾಮಹ ಅಂತೇಳಿ ಹೆರೋಡೋಟಸ್ನನ್ನು ಕರಿತೀವಿ. ಈತ ಗ್ರೀಕ್ ದೇಶಕ್ಕೆ ಸೇರಿದವನು. ನೆಕ್ಸ್ಟ್, ಹೆರೋಡೋಟಸ್ನ ಒಂದು ಪ್ರಮುಖ ಕೃತಿ ಯಾವುದು ಅಂತಂದರೆ ದಿ ಹಿಸ್ಟ್ರಿ ಆಫ್ ಪರ್ಷಿಯನ್ ವಾರ್ಸ್. ಯಾರ್ದು? ಹೆರೋಡೋಟಸ್ನ ಪ್ರಮುಖ ಕೃತಿ ದ ಹಿಸ್ಟ್ರಿ ಆಫ್ ಪರ್ಷಿಯನ್ ವಾರ್ಸ್ ಎಂಬಂಥ ಒಂದು ಕೃತಿ ಪ್ರಮುಖವಾಗಿದೆ. ಹಾಗಂದರೆ ಅದರ ಅರ್ಥ ಏನಪ್ಪ ಅಂದರೆ ಪರ್ಷಿಯನ್ ಕದನಗಳ ಇತಿಹಾಸ ಎಂಬಂಥ ಅರ್ಥವನ್ನು ಕೊಡ್ತದೆ. ಇದು ಹೆರೋಡೋಟಸ್ನ ಪ್ರಮುಖ ಕೃತಿಯಾಗಿದೆ. ಇದನ್ನು ಕೇಳಿದರೆ ಗಮನಿಸಿ. ಇದು ಅಷ್ಟೇ, ದ ಸಿಟಿ ಆಫ್ ಗಾಡ್ ಸುಮಾರು ಸಲ ಕೇಳಿರ್ತಕ್ಕಂಥ ಪ್ರಶ್ನೆ ಇದು, ಸಂತ ಅಗಸ್ಟೈನ್ದು. ಇದನ್ನು ನೆನ್ಪಿಟ್ಕೊಳ್ರಿ. ದ ಸಿಟಿ ಆಫ್ ಗಾಡ್ ಕೃತಿಯನ್ನು ಬರೆದವರು ಯಾರು? ಸಂತ್ ಅಗಸ್ಟೈನ್. ನೆಕ್ಸ್ಟ್ 7th ಒಂದು ಕ್ವಶನ್ ನೋಡಿ, ಇತಿಹಾಸದ ಆರ್ಥಿಕ ಅರ್ಥ ವಿವರಣೆಯನ್ನು ನೀಡಿದವರು ಯಾರು ಅಂದರೆ ಕಾರ್ಲ್ ಮಾರ್ಕ್ಸ್. ಇತಿಹಾಸಕ್ಕೆ ಆರ್ಥಿಕ ಅರ್ಥವನ್ನು ನೀಡಿದಂಥವ್ರು ಯಾರು? ಕಾರ್ಲ್ ಮಾರ್ಕ್ಸ್ರವರು. ಕಾರ್ಲ್ ಮಾರ್ಕ್ಸ್ರ ಪ್ರಸಿದ್ಧ ವ್ಯಾಖ್ಯೆ ಏನಾಗಿತ್ತಂತಂದರೆ, ಇವರ ಪ್ರಕಾರ ಇತಿಹಾಸವೆಂದರೆ ಉಳ್ಳವರು ಮತ್ತು ಇಲ್ಲದವರ ನಡುವಿನ ಸಂಘರ್ಷವೇ ಇತಿಹಾಸ ಅಂತೇಳಿ ಹೇಳ್ತಾರೆ. ಇವರ ಒಂದು ಫೇಮಸ್ ಲೈನ್ ಏನಾಗಿರುತ್ತೆ? ಪ್ರಮುಖವಾಗಿ ಕಾರ್ಲ್ ಮಾರ್ಕ್ಸ್ರ ಒಂದು ಪ್ರಮುಖ ವಾಕ್ಯ, ಇತಿಹಾಸ ಅಂದರೆ ಉಳ್ಳವರು ಮತ್ತು ಇಲ್ಲದವರ ನಡುವಿನ ಸಂಘರ್ಷವೇ ಇತಿಹಾಸ ಅಂತೇಳಿ ಅವರು ಹೇಳ್ತಾರೆ. ನೆಕ್ಸ್ಟ್ 9th ಒಂದು ನೋಡೋಣ. ಇತಿಹಾಸಕ್ಕೆ ಸಂಬಂಧಪಟ್ಟಂತೆ JB ಬ್ಯೂರಿಯವರ ವ್ಯಾಖ್ಯೆ ಏನು? JB ಬ್ಯೂರಿಯವರ ಪ್ರಕಾರ ಇತಿಹಾಸವು ಒಂದು ವಿಜ್ಞಾನ, ಹೆಚ್ಚು ಅಲ್ಲ ಕಡಿಮೆಯೂ ಅಲ್ಲ. ಅದು ವಿಜ್ಞಾನವೂ ಹೌದು, ಇತಿಹಾಸವೂ ಹೌದು ಅಂತೇಳಿ ಹೇಳುವಂಥ ಒಂದು ಪ್ರಶ್ನೆ ಆಗಿದೆ. ಇದು ಒಂದು ವಾಕ್ಯ ಆಗಿದೆ. ಯಾರು? JB ಬ್ಯೂರಿಯವರು. ಆರ್ನಾಲ್ಡ್ ಟಾಯ್ನಬಿಯವರ ಒಂದು ಕೃತಿ ಯಾವುದು? ಆರ್ನಾಲ್ಡ್ ಟಾಯ್ನಬಿಯವರ ಒಂದು ಕೃತಿ ಯಾವುದು ಅಂದರೆ ಎ ಸ್ಟಡಿ ಆಫ್ ಹಿಸ್ಟ್ರಿ ಎಂಬಂಥ ಒಂದು ಕೃತಿ ಆರ್ನಾಲ್ಡ್ ಟಾಯ್ನಬಿಯವರ ಪ್ರಸಿದ್ಧ ಕೃತಿಯಾಗಿದೆ.
ಇತಿಹಾಸವನ್ನ ನಾಗರಿಕತೆಗಳ ಏಳು ಬೀಳಿನ ಕತೆ ಅಂತೇಳಿ ವ್ಯಾಖ್ಯಾನ ನೀಡಿದವರು ಯಾರು ಅಂತಂದ್ರೆ, ಇತಿಹಾಸವನ್ನ ನಾಗರಿಕತೆಗಳ ಏಳು ಬೀಳಿನ ಕತೆ ಅಂತ ಹೇಳಿದವರು ಆರ್ನಾಲ್ಡ್ ಟಾಯನ್ಬಿ ಅವರು. ನೆಕ್ಸ್ಟ್ ನೋಡಿ 12th ಒಂದು ಕ್ವಶನ್ ನೋಡಿ. ಇತಿಹಾಸಕ್ಕೆ ಜವಾಹರ್ಲಾಲ್ ನೆಹರು ನೀಡಿದಂತ ವ್ಯಾಖ್ಯೆ ಏನು? ನೆಹರು ಅವರ ಪ್ರಕಾರ ಅನಾಗರಿಕತೆಯಿಂದ ನಾಗರಿಕತೆಯೆಡೆಗೆ ಸಾಗಿದ ಮಾನವನ ಕಥೆಯೇ ಇತಿಹಾಸ. ಇಲ್ಲಿಂದ ಅನಾಗರಿಕತೆಯಿಂದ ನಾಗರಿಕತೆಯೆಡೆಗೆ ಸಾಗಿದ ಮಾನವನ ಕಥೆಯೇ ಇತಿಹಾಸ ಅಂತೇಳಿ ಹೇಳಿದ್ದಾರೆ. ಅಂದ್ರೆ ಈ ರೀತಿ ಡೆಫಿನೇಷನ್ಸ್ ಅನ್ನ ಮೇನ್ ಆಗಿ ಗಮನಿಸಿ. ಕೆಸೆಟ್ ಎಕ್ಸಾಮ್ಗಳಲ್ಲಿ ಕೇಳಿರ್ತಾರೆ. ಕೆಸೆಟ್ ಎಕ್ಸಾಮ್ ಅಲ್ಲಿ ಕಂಪಲ್ಸರಿ ಕೇಳ್ತಾರೆ, ಒಂದಾದ್ರೂ ಡೆಫಿನೇಷನ್ ಕೇಳಿದರೆ. ಬೇಕಾದ್ರೆ ನೀವು ಚೆಕ್ ಮಾಡಿ ಕ್ವಶನ್ ಪೇಪರ್ ಗೊತ್ತಾಗುತ್ತೆ. ಆ ರೀತಿ ಕೆಸೆಟ್ ಎಕ್ಸಾಮ್ಗಳಲ್ಲಿ, ನೆಟ್ ಎಕ್ಸಾಮ್ಗಳಲ್ಲಿ ಕೇಳುವಂತ ಎಲ್ಲ ಸಾಧ್ಯತೆಗಳಿರುತ್ತೆ. ಏನನ್ನ ಈ ರೀತಿ ಒಂದು ಡೆಫಿನೇಷನ್ಸ್ ಅನ್ನ ಕೊಟ್ಟು ಇದು ಯಾರ ಒಂದು ವ್ಯಾಖ್ಯೆ ಅಂತ ಕೇಳ್ತಾರೆ, ಗಮನಿಸಿ. ನೆಕ್ಸ್ಟ್ ನೋಡೋಣ, 2 ವಾಕ್ಯದ ಪ್ರಶ್ನೋತ್ತರಗಳನ್ನ ಗಮನಿಸೋಣ. ಇತಿಹಾಸದ ಒಂದೆರಡು ವಾಕ್ಯಗಳನ್ನ ತಿಳಿಸಿ. ಎರಡಟಸರವರ ಪ್ರಕಾರ ನಾವು ನೋಡಿದ್ರೆ, ಮುಂದಿನ ಪೀಳಿಗೆಯು ನೆನಪಿನಲ್ಲಿಡಬೇಕಾದಂತಹ ಮಹಾನ್ ವೀರರ ಅಥವಾ ಮಹತ್ವಪೂರ್ಣವಾದ ಘಟನೆಗಳ ದಾಖಲೆಯೇ ಇತಿಹಾಸ ಅಂತ ಹೇಳಿದ್ದಾರೆ. ಹಾಗೆ ಕಾರ್ಲ್ ಮಾರ್ಕ್ಸ್ ರವರ ಪ್ರಕಾರ ಇತಿಹಾಸವೆಂದರೆ ಉಳ್ಳವರು ಮತ್ತು ಇಲ್ಲದವರ ನಡುವಿನ ಹೋರಾಟ ಅಥವಾ ಸಂಘರ್ಷವೇ ಇತಿಹಾಸ ಅಂತೇಳಿ ಹೇಳಿರ್ತಕ್ಕಂಥದ್ದು. ನೆಕ್ಸ್ಟ್ ನೋಡಿ, ಸೆಕೆಂಡ್ ಒನ್, ಕಾರ್ಲ್ ಮಾರ್ಕ್ಸ್ ರವರ ಪ್ರಮುಖ ಕೃತಿಗಳನ್ನ ತಿಳಿಸಿ. ದಾಸ್ ಕ್ಯಾಪಿಟಲ್ ಮತ್ತೆ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ, ಇವು ಕಾರ್ಲ್ ಮಾರ್ಕ್ಸ್ ರವರ ಫೇಮಸ್ ವರ್ಕ್ಸ್ ಅಲ್ವಾ. ದಾಸ್ ಕ್ಯಾಪಿಟಲ್ ಮತ್ತು ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ. ಜವಾಹರ್ಲಾಲ್ ನೆಹರು ರವರ ರಚಿಸಿದಂತಹ ಪ್ರಮುಖ ಕೃತಿಗಳನ್ನ ತಿಳಿಸಿ. ದ ಡಿಸ್ಕವರಿ ಆಫ್ ಇಂಡಿಯಾ ಮತ್ತು ಎರಡನೇದಾಗಿ ಗ್ಲಿಂಪ್ಸಸ್ ಆಫ್ ಓಲ್ಡ್ ಹಿಸ್ಟ್ರಿ. ದ ಡಿಸ್ಕವರಿ ಆಫ್ ಇಂಡಿಯಾ, ಎರಡನೇದು ಗ್ಲಿಂಪ್ಸಸ್ ಆಫ್ ಓಲ್ಡ್ ಹಿಸ್ಟ್ರಿ. ಇವು ಜವಾಹರ್ಲಾಲ್ ನೆಹರು ರವರ ಪ್ರಸಿದ್ಧ ಕೃತಿಗಳಾಗಿದೆ. ನೆಕ್ಸ್ಟ್ ನೋಡಿ, ಇತಿಹಾಸದ 2 ವೃತ್ತಿಪರ ಉಪಯೋಗಗಳನ್ನು ತಿಳಿಸಿ. ಇತಿಹಾಸವನ್ನ ಓದೋದ್ರಿಂದ ಅಲ್ವಾ, ಇತಿಹಾಸವನ್ನ ನಾವು ಸ್ಟಡಿ ಮಾಡೋದ್ರಿಂದ ಯಾವುದು ವೃತ್ತಿಪರವಾಗಿ ಯಾವ ಉಪಯೋಗಗಳಾಗುತ್ತೆ ಅನ್ನೋದನ್ನ ಇಲ್ಲಿ ಕೇಳ್ತಕ್ಕಂಥದ್ದು. ಅಂದ್ರೆ IAS, IPS, KS, PDO, FDA, PSI ಈ ರೀತಿ ನೋಡಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಐಚ್ಛಿಕ ವಿಷಯ ಇತಿಹಾಸವನ್ನ ಓದುವಂಥವರಿಗೆ ಇತಿಹಾಸ ತುಂಬಾ ಯೂಸ್ಫುಲ್ ಆಗ್ತದೆ. ಹಾಗಾಗಿ ನೋಡಿ, ನಾವು ಈಗೇನು ಹೇಳಿದ್ನಲ್ಲ, ಈ ಒಂದು ವರ್ಲ್ಡ್ ಹಿಸ್ಟ್ರಿ ಅಥವಾ ಭಾರತದ ಇತಿಹಾಸ ಅಥವಾ ಪ್ರಪಂಚದ ಇತಿಹಾಸ ಆಗಿರ್ಬೋದು ಅಥವಾ ಕರ್ನಾಟಕ ಇತಿಹಾಸ ಆಗಿರ್ಬೋದು, ಈ ರೀತಿ ಇತಿಹಾಸವನ್ನ ಓದೋದ್ರಿಂದ ಮೋಸ್ಟ್ ಆಫ್ ಆಲ್ ಯಾರೆಲ್ಲ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಿಪ್ರೇಷನ್ ಮಾಡ್ತಿದ್ರೆ ಅವರೆಲ್ಲರಿಗೂ ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ. IAS, IPS, KS, PDO, FDA ನೋಡಿ, PSI ಅಲ್ವಾ, ಹಾಗೆ PC ಮತ್ತೆ KSET, NET, KTET, ಹಾಗೆ PU ಕಾಲೇಜ್ ಲೆಕ್ಚರರ್ ಆಗ್ಲಿಕ್ಕೆ ಪ್ರಿಪ್ರೇಷನ್ ಮಾಡ್ತಿರೋರಿಗೆ ಎಲ್ರಿಗೂ ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ. ಅದೇ ಒಂದು ಪ್ರಶ್ನೆಗೆ ಉತ್ತರವನ್ನ ಇಲ್ಲಿ ಕೊಡಲಾಗಿದೆ, ಗಮನಿಸಿ ಅಲ್ವಾ. ಹಾಗಾಗಿ ಇತಿಹಾಸವನ್ನ ಅಧ್ಯಯನ ಮಾಡಬೇಕು ಅಂತೇಳಿ ನಾವು ಗಮನಿಸಬಹುದಾಗಿದೆ. ನೆಕ್ಸ್ಟ್ ನೋಡಿ, 5 ಮಾರ್ಕ್ಸ್ ಕ್ವಶನ್ ಏನಿದೆ ಅಂತೇಳಿ. ಇತಿಹಾಸದ ವ್ಯಾಖ್ಯೆಗಳನ್ನ ತಿಳಿಸಿ. ನಾವು ಈಗಾಗಲೇ ಹೇಳ್ದಂಗೆ ಇನ್ ಡೀಟೇಲ್ ಆಗಿ ಒಂದು ಸ್ವಲ್ಪ ನೋಡ್ತಾ ಹೋಗೋಣ ಇತಿಹಾಸವನ್ನ ಕುರಿತಾದ ವ್ಯಾಖ್ಯೆಗಳನ್ನ. ಸಾಮಾನ್ಯವಾಗಿ ಇತಿಹಾಸ ಅಂದ್ರೆ ಗತಕಾಲದ ಘಟನೆಗಳ ಒಂದು ದಾಖಲೆಯ ಇತಿಹಾಸ ಅಂತೇಳಿ ನಾವು ಕರಿತೀವಿ, ಈಗಾಗಲೇ ತಿಳಿದಿರ್ತಕ್ಕಂಥದ್ದು. ಸಾರ್ವತ್ರಿಕವಾಗಿ ಎಲ್ಲರೂ ಕೂಡ ಒಪ್ಪಿರ್ತಕ್ಕಂಥ ವ್ಯಾಖ್ಯೆ ಅನ್ನೋದು ಇಲ್ಲಿವರೆಗೂ ಯಾವುದೂ ಇಲ್ಲ. ಯಾಕೆಂದ್ರೆ ಒಬ್ಬೊಬ್ರು ಅಭಿಪ್ರಾಯದಂತೆ ಒಂದೊಂದು ರೀತಿಯ ಅಭಿಪ್ರಾಯವನ್ನ ಒಬ್ಬೊಬ್ರು ಹೇಳ್ತಾ ಹೋಗಿದ್ದಾರೆ ಅಲ್ವಾ. ಅವರವರ ಒಂದು ಆ ಅಭಿಪ್ರಾಯಗಳದು ಅವರವರ ಒಂದು ಡೆಫಿನೇಷನ್ಸ್ ಆಗಿರುತ್ತೆ. ಇತಿಹಾಸಕ್ಕೆ ಇಂಥದ್ದೇ ವ್ಯಾಖ್ಯಾನ ಅಂತೇಳಿ ಇಲ್ಲ. ಅಂದ್ರೆ ಸಾರ್ವತ್ರಿಕವಾಗಿ ಪ್ರತಿಯೊಬ್ರು ಒಪ್ಪಿಗೆಯನ್ನ ನೀಡಿರ್ತಕ್ಕಂಥ ವ್ಯಾಖ್ಯಾನ ಇಲ್ಲ. ಒಬ್ಬೊಬ್ರು ಒಂದೊಂದು ರೀತಿಯ ವ್ಯಾಖ್ಯಾನವನ್ನ ನೀಡ್ತಾ ಹೋಗಿದ್ದಾರೆ. ಅದ್ರ ಜೊತೆಯಲ್ಲಿ ನಾವು ಇದಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಇತಿಹಾಸಕಾರರ ಒಂದು ವ್ಯಾಖ್ಯೆಗಳನ್ನ ಸೆಪರೇಟ್ ಆಗಿ ಗಮನಿಸಬೇಕಾಗತ್ತೆ ಅಲ್ವಾ. ಹಾಗಾಗಿ ಇತಿಹಾಸ ಅಂದ್ರೆ ಹೆರೋಡೋಟಸ್ರು ಏನು ಹೇಳ್ತಾರೆ ಅಲ್ವಾ. ಇತಿಹಾಸ ಅಂದ್ರೆ ಹೆರೋಡೋಟಸ್ರವರ ಪ್ರಕಾರ ಏನಂದ್ರೆ, ಅವರು ಕ್ರಿಸ್ತಪೂರ್ವ 484ರಿಂದ ಕ್ರಿಸ್ತಪೂರ್ವ 424ರವರೆಗೂ ಅವರ ಒಂದು ಜೀವಿತಾವಧಿ. ಹಾಗೆ ಇತಿಹಾಸವನ್ನ ಕುರಿತಾಗಿ
ನಾವು ಒಂದಷ್ಟು ಅಂಶಗಳನ್ನು ಕಲೆ ಹಾಕೋದ್ರ ಜೊತೆಗೆ ಹೆರೋಡೋಟಸ್ ರವರ ಪ್ರಕಾರ ನಾವು ಹೆರೋಡೋಟಸ್ ರವರ ಒಂದು ಜನನವನ್ನು ನೋಡೋದಾದರೆ ಕ್ರಿಸ್ತಪೂರ್ವ 484ರಲ್ಲಿ ಹೆರೋಡೋಟಸ್ ಜನಿಸ್ತಾರೆ. ಇವರು ಒಬ್ಬ ಪ್ರಸಿದ್ಧ ಗ್ರೀಕ್ನ ಇತಿಹಾಸಕಾರ. ಇವರನ್ನ ಇತಿಹಾಸದ ಪಿತಾಮಹ ಎಂದು ಕೂಡ ಕರೆಯಲಾಗ್ತದೆ. ಇವರ ಪ್ರಸಿದ್ಧ ಕೃತಿಗಳು ಯಾವುದಂದ್ರೆ ದ ಹಿಸ್ಟೋರಿಯಾ, ಎರಡನೇದಾಗಿ ದ ಪರ್ಷಿಯನ್ ವಾರ್ಸ್. ದ ಹಿಸ್ಟೋರಿಯಾ ಮೊದಲನೇ ಕೃತಿ, ಎರಡನೇ ಕೃತಿ ಯಾವುದಂದ್ರೆ ದ ಪರ್ಷಿಯನ್ ವಾರ್ಸ್ ಎಂಬಂಥ ಒಂದು ಪ್ರಮುಖ ಕೃತಿಗಳಾಗಿದೆ. ಹೆರೋಡೋಟಸ್ ರವರ ಪ್ರಕಾರ ಇತಿಹಾಸ ಅಂದರೆ ಮುಂದಿನ ಪೀಳಿಗೆಯು ನೆನಪಿನಲ್ಲಿಡಬೇಕಾದಂತಹ ಮಾನವೀರರ ಮತ್ತು ಮಹತ್ವಪೂರ್ಣವಾದ ಘಟನೆಗಳ ದಾಖಲೆ ಇತಿಹಾಸ ಅಂತೇಳಿ ಹೇಳ್ತಾರೆ. ನೆಕ್ಸ್ಟ್ ಇನ್ನೊಂದು ಡೆಫಿನೇಷನ್ ಅನ್ನು ನೋಡೋಣ. ಸಂತ್ ಅಗಸ್ಟೈನ್ ರವರ ಪ್ರಕಾರ ಕ್ರಿಸ್ತಶಕ 354ರಿಂದ ಕ್ರಿಸ್ತಶಕ 430ರವರೆಗೆ ಇವರ ಒಂದು ಕಾಲಾವಧಿ. ಸಂತ್ ಅಗಸ್ಟೈನ್ ಒಬ್ಬ ಶ್ರೇಷ್ಠ ಕ್ರಿಶ್ಚಿಯನ್ ಸಂತ ಹಾಗೂ ಚಿಂತಕ ಕೂಡ ಹೌದು. ಈತನ ಪ್ರಮುಖ ಕೃತಿ ದಿ ಸಿಟಿ ಆಫ್ ಗಾಡ್. ಸಂತ ಅಗಸ್ಟೈನ್ ರವರ ಪ್ರಕಾರ ಇತಿಹಾಸ ಅಂದರೆ ದೇವರು ಮತ್ತು ಸೈತಾನನ ನಡುವಿನ ಸಂಘರ್ಷದ ಕಥೆಯಾಗಿದ್ದು, ಅಂತಿಮವಾಗಿ ದೇವರು ಸೈತಾನನ ಮೇಲೆ ಸಾಧಿಸುವ ವಿಜಯದಲ್ಲಿ ಪರ್ಯಾವಸನಗೊಳ್ಳುತ್ತದೆ ಅಂತೇಳಿ ಹೇಳಿರ್ತಕ್ಕಂಥದ್ದು. ಇವರು ದೇವರು ಮತ್ತು ಸೈತಾನನ ನಡುವಿನ ಒಂದು ಸಂಘರ್ಷದ ಕಥೆ ಇತಿಹಾಸ ಅಂತೇಳಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ನೋಡಿ, ಕಾರ್ಲ್ ಮಾರ್ಕ್ಸ್ ರವರ ಪ್ರಕಾರ ಕಾರ್ಲ್ ಮಾರ್ಕ್ಸ್ ರವರ ಒಂದು ಕಾಲಾವಧಿಯನ್ನು ಗುರುತಿಸೋದಾದ್ರೆ ನೋಡಿ, ಕ್ರಿಸ್ತಶಕ 1818ರಿಂದ ಕ್ರಿಸ್ತಶಕ 1883ರವರೆಗೆ ಇರುವ ಒಂದು ಕಾಲಾವಧಿ ಆಗಿರುತ್ತೆ. ಕಾರ್ಲ್ ಮಾರ್ಕ್ಸ್ ಒಬ್ಬ ಜರ್ಮನ್ ತತ್ವಜ್ಞಾನಿ, ಅರ್ಥಶಾಸ್ತ್ರಜ್ಞ, ಸಮಾಜಶಾಸ್ತ್ರಜ್ಞ, ಇತಿಹಾಸಕಾರ ಮತ್ತು ಕ್ರಾಂತಿಕಾರಿ ಸಮಾಜವಾದಿ. ಈತನ ಪ್ರಸಿದ್ಧ ಕೃತಿಗಳಂದ್ರೆ ದಾಸ್ ಕ್ಯಾಪಿಟಲ್ ಮತ್ತು ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ. ಕಾರ್ಲ್ ಮಾರ್ಕ್ಸ್ ರವರ ಪ್ರಕಾರ ಇತಿಹಾಸ ಅಂದರೆ ಉಳ್ಳವರು ಮತ್ತು ಇಲ್ಲದವರ ನಡುವಿನ ಹೋರಾಟದ ಸಂಘರ್ಷ ಇತಿಹಾಸ ಅಂತೇಳಿ ಹೇಳಿದ್ದಾರೆ. ನೆಕ್ಸ್ಟ್ ಇವನ್ನ ನೆನಪಲ್ಲಿ ಇಟ್ಕೊಳ್ರಿ. ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಡೆಫಿನೇಷನನ್ನು ಕೊಟ್ಟು ಯಾರು ಇದನ್ನು ಹೇಳಿರ್ತಕ್ಕಂಥದ್ದು, ಈ ಕೋಟನ್ನು ಯಾರು ಹೇಳಿದ್ದಾರೆ, ಈ ವಾಕ್ಯವನ್ನು ಅಂತನಾದರೂ ಕೇಳ್ಬೋದು, ಅಥವಾ ಇವರ ಒಂದು ಕೃತಿ ಯಾವುದು ಅಂತನೋ ಅಥವಾ ಕೃತಿಗಳನ್ನು ಕುರಿತಾಗ ಅವರ ವರ್ಕ್ಸ್ ಏನೇನಿದೆ ಅಂತನಾದರೂ ಕೇಳ್ಬೋದು ಅಲ್ವಾ. ಅವರ ಕೃತಿಗಳನ್ನು ಪ್ರಮುಖವಾಗಿ ನೆನಪಿಟ್ಕೊಳ್ಬೇಕಾಗುತ್ತೆ. ವಿಶೇಷವಾಗಿ ಕಾರ್ಲ್ ಮಾರ್ಕ್ಸ್ ಮತ್ತು ಹೆರೋಡೋಟಸ್ ರವ್ರದ್ದು ತುಂಬಾ ಇಂಪಾರ್ಟೆಂಟು. ಹಾಗೆ ನೆಹರೂರವ್ರದ್ದು ಕೂಡ ತುಂಬ ಇಂಪಾರ್ಟೆಂಟು. ಇವೆಲ್ಲ ರಿಪೀಟೆಡ್ ಕ್ವಶನ್ಸ್, ಹಾಗಾಗಿ ನಾನು ಹೇಳ್ತಾ ಇರೋದು. ಹಾಗೆ ಕಾರ್ಲ್ ಮಾರ್ಕ್ಸು, ನೆಹರೂರವರು ಮತ್ತು ಹೆರೋಡೋಟಸ್ ರವರ ಪ್ರಕಾರನು, ಹಾಗೆ ಸಂತ ಅಗಸ್ಟೈನ್ ಪ್ರಕಾರನು ನೀವು ಅವರ ಒಂದು ವಾಕ್ಯಗಳು ಮತ್ತು ಅವರ ವರ್ಕ್ಸ್ ಏನಿದೆ ಅಲ್ವಾ, ಕೃತಿಗಳೇನಿದೆ ಅದನ್ನು ನೆನಪಲ್ಲಿ ಇಟ್ಕೊಳ್ರಿ. ನೆಕ್ಸ್ಟ್ ಜೆ.ಬಿ. ಬ್ಯೂರಿ ಅವರ ಒಂದು ಕಾಲಾವಧಿಯನ್ನು ನಾವು ನೋಡಿದರೆ ಇವರು 1861ರಿಂದ ಕ್ರಿಸ್ತಶಕ 1927ರವರೆಗೆ ಒಂದು ಕಾಲಾವಧಿ. ಇವರು ಒಬ್ಬರು ಏನಾಗಿರ್ತಾರೆ ಅಂದರೆ ಐರಿಷ್ನ ಇತಿಹಾಸಕಾರ, ಹಾಗೆ ವಿದ್ವಾಂಸನು ಕೂಡ ಹೌದು. ಇವರ ಪ್ರಕಾರ ಇತಿಹಾಸ ಅಂದರೆ ಇತಿಹಾಸವು ಒಂದು ವಿಜ್ಞಾನ, ಹೆಚ್ಚು ಅಲ್ಲ ಕಡಿಮೆ ಅಲ್ಲ ಅಂತೇಳಿ ಹೇಳಿದ್ದಾರೆ. ಅಂದರೆ 50-50 ಹೇಳ್ತಾ ಇದ್ದಾರೆ. ವಿಜ್ಞಾನನೂ ಹೌದು, ಇತಿಹಾಸ ಐತಿಹಾಸಿಕ ಹಿನ್ನೆಲೆಯನ್ನು ಒಳಗೊಂಡಿದೆ ಮತ್ತು ವೈಜ್ಞಾನಿಕ ಹಿನ್ನೆಲೆಯನ್ನು ಇದೆ ಇದಕ್ಕೆ ಅಂತ, ಇತಿಹಾಸಕ್ಕೆ ಅಂತ ಹೇಳ್ತಾ ಇರೋವಂಥದ್ದು. ನೆಕ್ಸ್ಟ್ ನೋಡಿ, ಆರ್ನಾಲ್ಡ್ ಟಾಯ್ನಬಿ ಅವರ ಒಂದು ವ್ಯಾಖ್ಯೆ ಏನಿದೆ ಅಂತೇಳಿ. ಆರ್ನಾಲ್ಡ್ ಟಾಯ್ನಬಿ 1889ರಿಂದ 1975ರವರೆಗೆ ಒಂದು ಕಾಲಾವಧಿಯಾಗಿರುತ್ತೆ. ಈತನು ಒಬ್ಬ ಬ್ರಿಟಿಷ್ ಇತಿಹಾಸಕಾರ. ಯಾರು? ಆರ್ನಾಲ್ಡ್ ಟಾಯ್ನಬಿ ಒಬ್ಬ ಬ್ರಿಟಿಷ್ನ ಇತಿಹಾಸಕಾರರಾಗಿರ್ತಾರೆ. ಹಾಗೆ ಇವರು ಮುಖ್ಯವಾಗಿ ಪ್ರಮುಖ ಕೃತಿಯನ್ನು ಬರೆದಿರ್ತಾರೆ. ಒಂದು ಪ್ರಸಿದ್ಧ ಕೃತಿ ಯಾವುದು ಅಂತಂದರೆ ಇವ್ರದ್ದು ಅ ಸ್ಟಡಿ ಆಫ್ ಹಿಸ್ಟ್ರಿ. ಇವರ ಪ್ರಕಾರ ಅಂದರೆ ಇತಿಹಾಸ ಅಂದರೆ ಏನು ಅಂದರೆ ಇತಿಹಾಸವು ನಾಗರಿಕತೆಗಳ ಏಳು ಬೀಳಿನ ಕಥೆಯಾಗಿದೆ ಅಂತೇಳಿ ಹೇಳ್ತಾರೆ. ಇವರು ಜಗತ್ತಿನ ಅನೇಕ ನಾಗರಿಕತೆಗಳನ್ನು ಅಧ್ಯಯನ ಮಾಡಿ ಫೈನಲ್ ಆಗಿ ಇತಿಹಾಸ ಅಂದರೆ ಏನು ಅಂತೇಳಿ ಒಂದು ಡೆಫಿನೇಷನನ್ನು ಕೊಟ್ಟಿರ್ತಕ್ಕಂಥ ಕೀರ್ತಿ ಆರ್ನಾಲ್ಡ್ ಟಾಯ್ನಬಿ ಅವರಿಗೆ ಸೇರ್ತದೆ ಅಂತೇಳಿ ನಾವು ಹೇಳ್ಬೋದು. ನೆಕ್ಸ್ಟ್ ನೋಡಿ, ಜವಾಹರ್ಲಾಲ್ ನೆಹರೂರವರ ಪ್ರಕಾರ ಅಂದರೆ ಅವರ ಒಂದು ಕಾಲಾವಧಿ 1889ರಿಂದ 1964ರವರೆಗೆ ಇರುತ್ತೆ. ಇವರು ಭಾರತದ ಪ್ರಥಮ ಪ್ರಧಾನಿಯಾಗಿರ್ತಾರೆ. ಅಷ್ಟೇ ಅಲ್ಲ, ಇವರ ಪ್ರಸಿದ್ಧ ಕೃತಿಗಳನ್ನು ಕೂಡ ರಚನೆ ಮಾಡ್ತಾರೆ. ಮೊದಲನೇ ಕೃತಿ ನೋಡಿ ದ ಗ್ಲಿಂಪ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ, ಎರಡನೇದಾಗಿ ಡಿಸ್ಕವರಿ ಆಫ್ ಇಂಡಿಯಾ ಇವರ ಪ್ರಸಿದ್ಧ ಕೃತಿಗಳು. ಇವರು ಇತಿಹಾಸವನ್ನು ಕುರಿತಾಗಿ ಏನು ಹೇಳ್ತಾರೆ ಅಂದರೆ ಅನಾಗರಿಕತೆಯಿಂದ ನಾಗರಿಕತೆಯೆಡೆಗೆ ಸಾಗಿದ ಮಾನವನ ಕಥೆಯೇ ಇತಿಹಾಸ ಅಂತೇಳಿ ಹೇಳಿದ್ದಾರೆ. ಇದಿಷ್ಟು ಸ್ನೇಹಿತರೆ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ಇತಿಹಾಸಕಾರರು, ಯಾವ್ಯಾವ ಇತಿಹಾಸಕಾರರು
ಏನೆಲ್ಲ ವ್ಯಾಖ್ಯೆಗಳನ್ನು ಹೇಳಿದ್ದಾರೆ, ಅದರ ಜೊತೆಯಲ್ಲಿ ಅವರ ಒಂದು ಪ್ರಮುಖ ಕೃತಿಗಳು ಏನೇನು ಅಂತೇಳಿ ನಾವು ಡಿಸ್ಕಷನನ್ನು ಮಾಡಿದ್ವಿ. ನೆಕ್ಸ್ಟ್ ನೋಡಿ, ಇನ್ನೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ ಇದೆ. ಇತಿಹಾಸ ಅಧ್ಯಯನದ ಪ್ರಾಮುಖ್ಯತೆ ಏನು ಅಲ್ವಾ? ಇತಿಹಾಸವನ್ನು ಯಾಕೆ ಅಧ್ಯಯನ ಮಾಡಬೇಕು ಅಂತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತಿದೆ, ಗಮನಿಸಿ. ಇತಿಹಾಸವು ಗತಕಾಲದ ಘಟನೆಗಳ ಸ್ಮರಣೆಯಾಗಿದೆ. ಯಾಕೆ ಅಧ್ಯಯನ ಮಾಡ್ಬೇಕು ಇತಿಹಾಸವನ್ನ ಅಂತಂದ್ರೆ, ಇದು ಈಗಾಗಲೇ ಹಿಂದೆ ನಡೆದಿರ್ತಕ್ಕಂಥ ಅಲ್ವಾ, ಗತಕಾಲದಲ್ಲಿ ನಡೆದಿರ್ತಕ್ಕಂಥ ಘಟನಾವಳಿಗಳ ಒಂದು ಸ್ಮರಣೆಯಾಗಿದೆ. ಇಲ್ಲಿ ಇತಿಹಾಸದ ಅಧ್ಯಯನವು ನಮಗೆ ಏನು ತಿಳಿಸ್ಕೊಡುತ್ತೆ ಅಂದ್ರೆ, ವಿಶ್ವದ ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆ ಮತ್ತೆ ಆ ಒಂದು ಕಾಲಘಟ್ಟಗಳಲ್ಲಿ ನಡೆದಿರ್ತಕ್ಕಂಥ ಘಟನಾವಳಿಗಳನ್ನ ನಮಗೆ ತಿಳಿಸ್ಕೊಡ್ತದೆ. ಸೊ ಹಾಗಾಗಿ ಇತಿಹಾಸವನ್ನು ಅಧ್ಯಯನ ಮಾಡಬೇಕಾಗತ್ತೆ. ನೆಕ್ಸ್ಟ್ ನೋಡಿ, ಎರಡನೇದಾಗಿ ಇತಿಹಾಸವು ಧಾರ್ಮಿಕ ಸಹಿಷ್ಣುತೆಯನ್ನ ಬೋಧಿಸುತ್ತದೆ. ಅಂದ್ರೆ ಧಾರ್ಮಿಕ ಸಹಿಷ್ಣುತೆಯ ಬೆಳವಣಿಗೆಗೆ ಇತಿಹಾಸದ ಜ್ಞಾನ ತುಂಬಾ ಅಗತ್ಯವಾಗಿದ್ದು, ಧಾರ್ಮಿಕ ಅಸಹಿಷ್ಣುತೆಯಿಂದ ಯಾವುದೇ ಸಮಾಜದ ಪ್ರಗತಿ ಇಲ್ಲಿವರೆಗೂ ಸಾಧ್ಯವಾಗಿಲ್ಲ. ಹಾಗಾಗಿ ಧಾರ್ಮಿಕ ಸಹಿಷ್ಣುತೆಯನ್ನ ನಾವು ಇತಿಹಾಸದಲ್ಲಿ ಪ್ರಮುಖವಾಗಿ ಅಧ್ಯಯನ ಮಾಡಬೇಕಾಗುತ್ತೆ. ಧಾರ್ಮಿಕ ಸಹಿಷ್ಣುತೆಯ ಬೆಳವಣಿಗೆಗೆ ಇತಿಹಾಸದ ಒಂದು ಜ್ಞಾನ ಅತಿ ಮುಖ್ಯ ಆಗಿರುತ್ತೆ. ಹಾಗಾಗಿ ಇತಿಹಾಸದ ಅಧ್ಯಯನ ಪ್ರಮುಖವಾಗಿದೆ. ನೆಕ್ಸ್ಟ್ ಥರ್ಡ್ ಒನ್ ಕ್ವಶನ್ ನೋಡಿ, ಥರ್ಡ್ ಒನ್ ಪಾಯಿಂಟ್ ನೋಡಿ. ಇತಿಹಾಸವು ಸ್ಫೂರ್ತಿಯ ಮೂಲವಾಗಿದೆ. ಅಂದ್ರೆ ಇತಿಹಾಸ ಮಾನವನ ಅನುಭವಗಳ ಸಾಗರವಿದ್ದಂತೆ. ಇತಿಹಾಸ ಮಹಾನ್ ವ್ಯಕ್ತಿಗಳ ಸುಖ ದುಃಖ, ಶ್ರೇಷ್ಠ ಕಾರ್ಯಗಳು, ಅವರ ಸಾಧನೆಗಳು, ಅವರ ಸಾಹಸಗಳು, ಹಾಗೆ ಅವರ ಕೊಡುಗೆಗಳು, ಚಿಂತನೆಗಳು, ತ್ಯಾಗಗಳ ಒಂದು ದಾಖಲೆಯಾಗಿದೆ. ಆದ್ರಿಂದ ನಮಗಿದೆಲ್ಲ ಸ್ಫೂರ್ತಿಯ ಸೆಲೆಯಾಗಿ ಇತಿಹಾಸ ನಿಲ್ತದೆ. ಹಾಗಾಗಿ ಇತಿಹಾಸವನ್ನು ಅಧ್ಯಯನ ಮಾಡಬೇಕಾಗ್ತದೆ. ನೆಕ್ಸ್ಟ್ ನೋಡಿ, ಇತಿಹಾಸವು ದೇಶಾಭಿಮಾನವನ್ನ ಮೂಡಿಸುತ್ತದೆ. ಅಂದ್ರೆ ಇತಿಹಾಸ ಮುಖ್ಯವಾಗಿ ದೇಶಾಭಿಮಾನವನ್ನ ಹುಟ್ಟಿ ಹಾಕುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಅಂದ್ರೆ ಯಾವ ರೀತಿ ಅಂದ್ರೆ, ಶಿವಾಜಿ ಆಗಿರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಬಾಲಗಂಗಾಧರ ತಿಲಕ್, ಭಗತ್ ಸಿಂಗ್, ಮಹಾತ್ಮ ಗಾಂಧೀಜಿಯವರು, ಹೀಗೆ ಇನ್ನಿತರೆ ಇತಿಹಾಸದಲ್ಲಿ ಮಿಂಚಿ ಮರೆಯಾಗಿರ್ತಕ್ಕಂತಹ ಅನೇಕ ತಾರೆಯರ ಅಥವಾ ಅನೇಕ ಸಾಧಕರ ಅಲ್ವಾ, ಅಥವಾ ತಮ್ಮ ಜೀವವನ್ನೇ ಸ್ವತಂತ್ರಕ್ಕೋಸ್ಕರ ಪಣವಾಗಿಟ್ಟಿರ್ತಕ್ಕಂಥ ಅನೇಕ ಸ್ವತಂತ್ರ ಹೋರಾಟಗಾರರ ಇತಿಹಾಸವನ್ನು ತಿಳಿಲಿಕ್ಕೆ, ಆ ವಿಚಾರಗಳನ್ನು ತಿಳ್ಕೊಂಡು ಅದರಿಂದ ಇನ್ನಷ್ಟು ದೇಶಾಭಿಮಾನವನ್ನು ಮೂಡಿಸ್ಕೊಳ್ಳಿಕ್ಕೆ ಇತಿಹಾಸ ನಮಗೆ ತುಂಬ ಉಪಯುಕ್ತವಾಗಿದೆ. ಆದ್ದರಿಂದ ಇತಿಹಾಸವನ್ನು ಓದಬೇಕು ಅಂತ ಹೇಳ್ತಾ ಇರ್ತಕ್ಕಂಥದ್ದು. ನೆಕ್ಸ್ಟ್ ನೋಡಿ, ಇತಿಹಾಸವು ವೃತ್ತಿಪರ ಉಪಯೋಗಗಳನ್ನು ಹೊಂದಿದೆ. ಅಂದರೆ ನಾನು ಈಗಾಗಲೇ ಲಾಸ್ಟ್ 2 ಮಾರ್ಕ್ಸ್ ಕ್ವಶನಲ್ಲಿ ಹೇಳಿದ್ದೀನಿ ಅಲ್ವಾ, ಇತಿಹಾಸವನ್ನು ಒಂದು ವಿಷಯವಾಗಿ ಅಧ್ಯಯನ ಮಾಡುವಂಥವರಿಗೆ ತುಂಬ ಉಪಯುಕ್ತವಾಗಿರ್ತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ, ವಿಶೇಷವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ KS IAS ಅಂತಹ ಅಲ್ವಾ ಟಾಪ್ 1 ಸ್ಪರ್ಧಾತ್ಮಕ ಪರೀಕ್ಷೆ ಏನು ಸಿದ್ಧತೆಗಳನ್ನು ನಡೆಸ್ತಾ ಇದ್ದಾರೆ, ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ, ಅವರೆಲ್ಲರಿಗೂ ಕೂಡ ತುಂಬ ಯೂಸ್ಫುಲ್ ಆಗುತ್ತೆ ಇತಿಹಾಸ. ಅಲ್ಲಿ ತುಂಬ ಕೇಳ್ತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದ ಅದನ್ನೇ ಕೂಡ ಐಚ್ಛಿಕವಾಗಿ ಅಲ್ಲಿ ಅಧ್ಯಯನವನ್ನು ಕೂಡ ಮಾಡೋದ್ರಿಂದ ಯೂಸ್ಫುಲ್ ಆಗುತ್ತೆ. ಅಷ್ಟೇ ಅಲ್ಲ, ಇತಿಹಾಸ ಗತಕಾಲದ ವರದಿ ಆಗಿರೋದ್ರಿಂದ ಇದು ವಿದ್ಯಾರ್ಥಿಗಳಿಗೆ, ವಕೀಲರಿಗೆ, ರಾಜಕೀಯ ತಜ್ಞರಿಗೆ, ಪತ್ರಕರ್ತರಿಗೆ, ಆಡಳಿತಗಾರರಿಗೆ, ಹಾಗೆ ಅಧ್ಯಾಪಕರಿಗೆ ಮೊದಲಾದ ವೃತ್ತಿಪರರಿಗೂ ಅತಿ ಉಪಯುಕ್ತ ಮಾಹಿತಿಯನ್ನು ನೀಡುತ್ತದೆ. ಉದಾಹರಣೆಗೆ IAS ಆಗಿರ್ಬೋದು, IPS ಆಗಿರ್ಬೋದು, IFS, KS ಮೊದಲಾದಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇತಿಹಾಸವು ಪ್ರಮುಖವಾಗಿರ್ತಕ್ಕಂಥ ಐಚ್ಛಿಕವಾದ ವಿಷಯವಾಗಿದೆ, ಗಮನಿಸಿ. ಹಾಗಾಗಿ ಇತಿಹಾಸದ ಅಧ್ಯಯನ ತುಂಬ ಪ್ರಾಮುಖ್ಯತೆಯನ್ನು ಗಳಿಸಿದೆ ಅಂತೇಳಿ ನಾವು ಹೇಳ್ಬೋದು. ನೆಕ್ಸ್ಟ್ ನೋಡಿ, ಇತಿಹಾಸವು ಸಮಾಜ ವಿಜ್ಞಾನಗಳ ಪ್ರಯೋಗಶಾಲೆಯಾಗಿದೆ. ಇತಿಹಾಸವು ಅರ್ಥಶಾಸ್ತ್ರ, ಸಮಾಜಶಾಸ್ತ್ರ, ಮನೋವಿಜ್ಞಾನ, ಹಾಗೆ ಧರ್ಮಶಾಸ್ತ್ರ, ತತ್ವಶಾಸ್ತ್ರ, ತರ್ಕಶಾಸ್ತ್ರ, ಭೂಗೋಳಶಾಸ್ತ್ರ ಮುಂತಾದವುಗಳಿಗೆ ಬೇಕಾದಂತಹ ಐತಿಹಾಸಿಕ ಮಾಹಿತಿಯನ್ನು ಒದಗಿಸಿಕೊಡ್ತದೆ. ಆದ್ದರಿಂದ ಇತಿಹಾಸ ಎಲ್ಲ ಸಮಾಜ ವಿಜ್ಞಾನಗಳ ಬೇರು ಮತ್ತು ಪ್ರಯೋಗಶಾಲೆ ಅಂತೇಳಿ ಕರಿತೀವಿ. ನೆಕ್ಸ್ಟ್, ಇತಿಹಾಸವು ವಿಶ್ವಶಾಂತಿಯನ್ನು ಬೆಳೆಸುತ್ತದೆ. ಇತಿಹಾಸವು ವಿಶ್ವಶಾಂತಿಯನ್ನು ಬೆಳೆಸುತ್ತದೆ. ಈಗಾಗಲೇ ನಾವು
2 ಮಹಾಯುದ್ಧಗಳ ದುಷ್ಪರಿಣಾಮಗಳನ್ನು ಕಂಡಿದ್ದೀವಿ. ಜಗತ್ತು ಮತ್ತೊಂದು ಯುದ್ಧವಾದರೆ ಪ್ರಪಂಚವೇ ವಿನಾಶಗೊಳ್ಳುತ್ತದೆ ಎಂಬಂಥ ಒಂದು ಪ್ರಜ್ಞೆಯನ್ನು ನಮಗೆ ತಿಳಿಸ್ತಕ್ಕಂಥದ್ದು ಯಾವುದು? ಇತಿಹಾಸ. ಇದರಿಂದ ನಮಗೆ ಏನಾಗುತ್ತೆ, ಈ 2 ಜಾಗತಿಕ ಮಹಾಸಮರಗಳು ನಡೆದಿದ್ದರಿಂದ ಅದರಿಂದ ಆಗಿರ್ತಕ್ಕಂಥ ಎಫೆಕ್ಟ್ಸ್ ಏನೇನಾಗಿದೆ ಅವುಗಳನ್ನೆಲ್ಲವನ್ನ ನಮಗೆ ತಿಳಿಸ್ಕೊಡ್ತಕ್ಕಂಥದ್ದು ಯಾವುದು? ಇತಿಹಾಸ. ಹಾಗಾಗಿ ಇತಿಹಾಸವನ್ನು ಅಧ್ಯಯನ ಮಾಡಬೇಕು. ಅದರ ಜೊತೆಯಲ್ಲಿ ಇದರಿಂದ ಈ ಯುದ್ಧಗಳಿಂದ ದೂರವಿರಬೇಕು ಅಂತಕ್ಕಂಥದ್ದು ತಿಳಿದು ಬರ್ತಕ್ಕಂಥದ್ದೇ ಇತಿಹಾಸದಿಂದ. ಅಷ್ಟೇ ಅಲ್ಲ, ಸುಸಂಸ್ಕೃತಿ, ಅರಿವಿಲ್ಲದಿರುವಿಕೆ, ಸಂಕುಚಿತ ರಾಷ್ಟ್ರೀಯತೆ ಯುದ್ಧಗಳಿಗೆ ಕಾರಣ ಆಗ್ತದೆ ಎಂಬಂಥ ವಿಚಾರ ಕೂಡ ನಮಗೆ ಇತಿಹಾಸ ತೋರಿಸ್ಕೊಡುತ್ತೆ. ಹಾಗಾಗಿ ಇತಿಹಾಸದ ಅಧ್ಯಯನ ತುಂಬ ಪ್ರಾಮುಖ್ಯತೆಯನ್ನು ಗಳಿಸಿದೆ ಅಂತೇಳಿ ನಾವು ಹೇಳ್ಬೋದು. ನೋಡಿ, ಇದಿಷ್ಟು ಪ್ರಥಮ PUC ಇತಿಹಾಸದಲ್ಲಿ ಬರ್ತಕ್ಕಂಥ ಪ್ರಥಮ PUC ಪ್ರಪಂಚದ ಇತಿಹಾಸದಲ್ಲಿ ಇಂಟ್ರೊಡಕ್ಷನ್ ಪಾರ್ಟ್ ಅಥವಾ ಈ ಒಂದು ಪೀಠಿಕಾತ್ಮಕವಾಗಿ ಮುಖ್ಯವಾಗಿ ಮೊದಲನೇ ಅಧ್ಯಾಯವನ್ನು ನಾವು ಗಮನಿಸಿದ್ವಿ. ಇದು ವಿಡಿಯೋ ಫಸ್ಟ್ ಆಗಿರುತ್ತೆ. ಇದು ವಿಶೇಷವಾಗಿ ಸ್ನೇಹಿತರೆ PU ಲೆಕ್ಚರರ್ಗೆ ಅಂತೇಳಿ ಯಾರೆಲ್ಲ ಪ್ರಿಪ್ರೇಷನ್ ಮಾಡ್ತಿದ್ದೀರಾ ಅಥವಾ ಇನ್ನಿತರೆ KCET, ನೆಟ್ ಈ ರೀತಿ ಎಕ್ಸಾಮ್ಗಳಿಗೆ ಯಾರೆಲ್ಲ ಪ್ರಿಪ್ರೇಷನ್ನ ಮಾಡ್ತಿದ್ದೀರಾ ಅವರೆಲ್ಲರಿಗೂ ಕೂಡ ತುಂಬ ಯೂಸ್ಫುಲ್ ಆಗುತ್ತೆ. ಹಾಗಾಗಿ ಈ ಒಂದು ವಿಡಿಯೋ ಸರಣಿಗಳು ಒಂದೊಂದಾಗಿ ಇನ್ನು ಇದೇ ರೀತಿ ಕಂಟಿನ್ಯೂ ಆಗುತ್ತೆ. ವಿಡಿಯೋನ ಎಂಡ್ವರೆಗೂ ನೀಟಾಗಿ ವಾಚ್ ಮಾಡಿ. ಒಂದಷ್ಟು ನಿಮಗೇನಾದರೂ ಡೌಟ್ಸ್ಗಳಿದ್ರೆ, ನಿಮ್ಮ ಒಪಿನಿಯನ್ ಏನಾರ ತಿಳಿಸ್ಬೇಕು ಅಂದರೆ ನೀವು ಕಮೆಂಟ್ಸ್ ಮಾಡ್ಬೋದು. ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ, ಇನ್ನಿತರ ನಿಮ್ಮ ಬೇರೆ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹಾಗೆ ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಪ್ರೆಸ್ ಮಾಡೋ ಮುಖಾಂತರ ವಿಡಿಯೋ ವಾಚ್ ಮಾಡಿ. ಅದರ ಜೊತೆಯಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಇದೆ, ಅಲ್ಲೂ ಕೂಡ ಹೋಗಿ ಜಾಯ್ನ್ ಆಗಿ ಅಂತ ಹೇಳ್ತಾ, ಇಲ್ಲಿವರೆಗೂ ಎಲ್ಲ ಸಪೋರ್ಟ್ ಮಾಡ್ತಿರ್ತಕ್ಕಂಥ ಎಲ್ರಿಗೂ ಕೂಡ ತುಂಬ ತುಂಬ ಧನ್ಯವಾದ. ಅದೇ ರೀತಿ ಏನೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರಾ ಎಲ್ರಿಗೂ ಕೂಡ ತುಂಬ ಥ್ಯಾಂಕ್ ಯು ಅಂತ ಹೇಳ್ತಾ, ಹಾಗೆ ಇದೇ ರೀತಿ ನಿಮ್ಮ ಸಪೋರ್ಟು ಇರಲಿ. ಅದರ ಜೊತೆಯಲ್ಲಿ ನೆಕ್ಸ್ಟ್ ಕೂಡ ಆ PU ಲೆಕ್ಚರರ್ಗೆ ಸಂಬಂಧಪಟ್ಟಂತೆ ಇನ್ನಿತರೆ ಕಮೆಂಟ್ಸಲ್ಲಿ ಹಾಕಿರ್ತಕ್ಕಂಥ ನಿಮ್ಮ ಒಂದು ಕಮೆಂಟ್ಸ್ಗಳಿಗೆ ಉತ್ತರವಾಗಿ ಒಂದು ವಿಡಿಯೋನ ಮಾಡ್ತೀನಿ, ಮತ್ತು ಸಿಲೆಬಸ್ಸನ್ನು ಕೂಡ ಮಾಡ್ತೀನಿ. ಟೈಮ್ ಆಗದಿರೋ ಕಾರಣ ನಾನು ಒಂದಷ್ಟು ಡಿಲೇ ಮಾಡ್ತಾಯಿದ್ದೀನಿ ಅಷ್ಟೇ. ಆದಷ್ಟು ಬೇಗ ನಾನು ಅದನ್ನು ಅಪ್ಲೋಡ್ ಮಾಡ್ತೀನಿ. ನಿಮ್ಮ ಕಮೆಂಟ್ಸ್ಗಳನ್ನೆಲ್ಲ ನೋಡಿದ್ದೀನಿ, ಚೆಕ್ ಮಾಡಿದ್ದೀನಿ. PU ಕಾಲೇಜ್ ಲೆಕ್ಚರರ್ಗೆ ಸಂಬಂಧಪಟ್ಟಂತೆ ಅನೇಕ ಡೌಟ್ಸ್ಗಳು, ಕಮೆಂಟ್ಸ್ಗಳು ಇದೆ. ಅವುಗಳಿಗೆಲ್ಲ ಒಂದು ವಿಡಿಯೋ ಮಾಡ್ತೀನಿ. ಅದರ ಜೊತೆಯಲ್ಲಿ ಸಿಲೆಬಸ್ ಮತ್ತು ಎಕ್ಸಾಮ್ ಪ್ಯಾಟ್ರನ್, ಪೇಪರ್ಸ್ ಅವೆಲ್ಲ ನಾನು ಮಾಡಿದ್ದೀನಿ, ಹೇಳಿದ್ದೀನಿ ಒಂದಷ್ಟು ವಿಚಾರಗಳನ್ನು. ಅದ್ರ ಬಗ್ಗೆ ನೀವು ಡಿಟೇಲ್ಡಾಗಿ ಇದೇ ಒಂದು ನಮ್ಮ ಚಾನಲ್ನಲ್ಲೇ ಇದೆ, ಅದನ್ನು ವಾಚ್ ಮಾಡಿ. ಇನ್ನಿತರ ಏನೆಲ್ಲ ಮಾಹಿತಿ ಬೇಕು ಅಂತೇಳಿ ಕಮೆಂಟ್ಸ್ ಮಾಡಿ, ನಾನು ಹೇಳುವಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಎಲ್ರಿಗೂ ಆಲ್ ದ ವೆರಿ ಬೆಸ್ಟ್, ಸ್ಟಡಿ ವೆಲ್ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.